मे मातरिष्वन्न पितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्न जरजरयितर्जन्ममृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये मूलरामायणार्णवे विहरन्तो महीयांसः प्रीयन्तां गुरवो मम वाल्मीकिर्गौः पुनीयान्नो महीधरपदाश्रया यत्काव्यमुपजीवन्ति कवयस्तरणका इव. ಇವತ್ತು ವೇದವ್ಯಾಸ ಜಯಂತಿ ಅಂತ ನಾವು ಅಂದ್ಕೊಂಡಿದ್ದೀವಿ. ವಸ್ತುತಃ ರಾಮನವಮಿ, ಕೃಷ್ಣಾಷ್ಟಮಿ ಎರಡು ಬಿಟ್ಟು ಮತ್ತೆ ಶ್ರಾವಣ ಮಾಸದ ದ್ವಾದಶಿ, ಶ್ರೋಣಾಯಾಮ್ ಶ್ರವಣದ್ವಾದಶ್ಯಾಂ ವಾಮನ ಜಯಂತಿ, ಈ ತರಹ ಬಿಟ್ಟು ಉಳಿದದ್ದಕ್ಕೆ ಸ್ಪಷ್ಟವಾದ ನಿಲುವಿಲ್ಲ. ವೇದವ್ಯಾಸ ಜಯಂತಿ ಯಾವತ್ತಾದರೂ ಆಗಬೇಕು. ವೇದವ್ಯಾಸರ ಬಗ್ಗೆ ಭರಪೂರ ಭಕ್ತಿ ಉಂಟು, ಆದರೆ ಅವರ ಪುರಾಣಗಳಲ್ಲಿ ನಾನು ಈ ದಿವಸ ಹುಟ್ಟಿದ್ದೇನೆ ಅಂತ ಅವರು ಹೇಳ್ಕೊಳ್ಳಿಲ್ವಲ್ಲ. ಎರಡೂ ಸಂಪ್ರದಾಯಗಳುಂಟು. ಈಗ ವೈಶಾಖ ದ್ವಾದಶಿಯ ದಿವಸವೂ ಮಾಡ್ತಾರೆ. ಆಮೇಲೆ ಗುರುಪೂರ್ಣಿಮೆ ಅಂತ ಏನಿದೆ, ಆಷಾಢ ಶುಕ್ಲ ಪೂರ್ಣಿಮಾ, ಅವತ್ತು ವೇದವ್ಯಾಸ ಜಯಂತಿ ಅಂತ ಒಂದು ಚಿಂತನೆ ಇದೆ. ಇರಲಿ, ವೇದವ್ಯಾಸರನ್ನ ನೆನಪಿಸ್ಕೊಳ್ಳಿಕ್ಕೆ ಯಾವುದೇ ಒಂದು ಕಾಲ ಆಗಲಿ, ಯಾವುದೇ ಒಂದು ಕಾಲ ಆಗಲಿ ಅದು ಪ್ರಶಸ್ತವೇ, ಅದರಲ್ಲೇನಿದೆ. ಆ ಹಿನ್ನೆಲೆಯಲ್ಲಿ ನಾವು ಎರಡೂ ವೇದವ್ಯಾಸರ ಸ್ಮರಣೆಗಾಗಿ ಅಂತ ಚಿಂತನೆ ಮಾಡಬಹುದು. ಇವತ್ತು ಇಬ್ಬರು ಯತಿಗಳ ಪುಣ್ಯ ದಿನ. ಬಹಳ ಜನರದ್ದು ಇರಬಹುದು, ಆದರೆ ನಮಗೆ ಅತ್ಯಂತ ಹತ್ತಿರ ಆದವರು ಒಂದು ವಿದ್ಯಾಮಾನ್ಯರು, ಇನ್ನೊಂದು ಲಕ್ಷ್ಮೀಶ ತೀರ್ಥರು ಅಂತ ಕುಂದಾಪುರ ವ್ಯಾಸರಾಜ ಮಠದ ಈಗಿನ ಸ್ವಾಮಿಗಳ ಗುರುಗಳು. ಅವರಿಬ್ಬರು ಒಂದು ರೀತಿಯಲ್ಲಿ ಸತ್ಯಧ್ಯಾನದ ಶಿಷ್ಯರಿಬ್ಬರು ಕೂಡ. ಲಕ್ಷ್ಮೀಶ ತೀರ್ಥರು ರಾಧಾಕೃಷ್ಣನ್ ಅವರ ಒಂದು ಸ್ಟೂಡೆಂಟ್ ಪೂರ್ವಾಶ್ರಮದಲ್ಲಿ. ಅವರ ಹೆಸರು ಜಯಸಿಂಹ ಅಂತ. ಒಳ್ಳೆ ಇಂಗ್ಲಿಷಿನಲ್ಲಿ ಒಳ್ಳೆ ಹಿಡಿತಾ ಇತ್ತು, ಚೆನ್ನಾಗಿ ಮಾತಾಡ್ತಾ ಇದ್ರಂತೆ. ಅವ್ರದ್ದು ಇವತ್ತೇ ತಾತನ ನಂತರ ಬಂದವರು. ನಮ್ಮ ಮುತ್ತಾತ ಬಂದು ಲಕ್ಷ್ಮೀ ಪ್ರಸನ್ನ ತೀರ್ಥರು, ಅವರಾದ್ಮೇಲೆ ಲಕ್ಷ್ಮೀ ಮನೋಜ್ಞ ತೀರ್ಥರು, ಅದಾದ ಮೇಲೆ ಲಕ್ಷ್ಮೀಶ ತೀರ್ಥರು, ಅದಾದ್ಮೇಲೆ ಇವರು ಈಗ ಬಂದರು. ಅವರು ಜಯಸಿಂಹ ಅಂತ ಹೇಳಿ ಬಹಳ ಒಳ್ಳೆ ಇಂಗ್ಲೀಷ್ ಎಲ್ಲ ಬರ್ತಾ ಇತ್ತು. ಅವ್ರಿಗೆ ಹೇಳಿದ್ರಂತೆ ಅವ್ರಿಗೆ ಆಶ್ರಮ ಕೊಡಬೇಕು ಅಂತ. ಸತ್ಯಧ್ಯಾನರ ಹತ್ತಿರ ಓದಿದ್ರು. ಸಂಕೇತಿ ಸುಬ್ರಾಯರು ಅಂತ ಆ ಕಾಲದಲ್ಲಿ ಅವರು ಮಾಯಾವಾದವನ್ನು ಅನುಸರಿಸ್ತಾ ಇದ್ದವರು. ಸತ್ಯಧ್ಯಾನರ ಪ್ರಭಾವಕ್ಕೆ ಒಳಗಾಗಿ ಮಧ್ವಮತವನ್ನು ಅವರು ಅನುಸರಿಸಿದರು. ಆ ಸಂಕೇತಿ ಸುಬ್ರಾಯರು ಅಂತಾನೆ ಈಗಿನ ಕೃಷ್ಣಾಪುರ ಸ್ವಾಮಿಗಳಿಗೆ ಪಾಠ ಮಾಡಿದವರು. ಈಗಿನ ಕೃಷ್ಣಾಪುರ ಸ್ವಾಮಿ ಏನಿದ್ದಾರೆ ಅವರು ಪಾಠ ಮಾಡಿದವರು, ಬಹಳ ನಿಷ್ಠೆ ಇದ್ದವರು. ಅವರು ಸಂಕೇತಿ ಸುಬ್ರಾಯರ ಜೊತೆಗೆ ಇವರು ಇದ್ದರು. ಅಷ್ಟು ಹತ್ತಿರ ಅವರಿಬ್ಬರು ಲಕ್ಷ್ಮೀಶ ತೀರ್ಥರಿಗೆ. ಆಮೇಲೆ ವಿದ್ಯಾಮಾನ್ಯ ತೀರ್ಥರು.
ವಿದ್ಯಾಮಾನ್ಯ ತೀರ್ಥರಿಗೂ ಲಕ್ಷ್ಮೀಶ ತೀರ್ಥರಿಗೂ ಒಂದು ಬಂಧ ಇತ್ತು, ಯಾಕೆಂದರೆ ಗುರುಬಂಧು ಆದ್ದರಿಂದ. ಇಷ್ಟು ಅವರನ್ನು ನೆನಪಿಸಿಕೊಂಡು ರಾಮಾಯಣಕ್ಕೆ ಪ್ರವೇಶ ಮಾಡೋಣ. ಆಮೇಲೆ ಉಳಿದದ್ದು ಸಮಯ ಉಳಿತು ಅಂದರೆ, ನೆನಪಾಯಿತು ಅಂದರೆ, ಪ್ರೇರಣೆ ಆಯಿತು ಅಂದರೆ ಅವ್ರ ಬಗ್ಗೆ ಚಿಂತನೆ ಮಾಡೋಣ. ಅವ್ರಿಗೆ ಮಳೆ ಸ್ವಾಮಿಗಳು ಅಂತ ಹೆಸರು ಲಕ್ಷ್ಮೀಶ ತೀರ್ಥರಿಗೆ. ಎಲ್ಲಿಯಾದರೂ ಮಳೆ ಬರಲಿಲ್ಲ ಅಂತಾದರೆ ಅವರನ್ನು ಕರೆಸ್ತಾ ಇದ್ರು. ಛತ್ರಿ ಹಿಡ್ಕೊಂಡು ಬನ್ನಿ ಅಂತ ಇದ್ರು ಅವರು. ಅಂದ್ರೆ ಅಷ್ಟು ಭರವಸೆ ದೇವ್ರ ಮೇಲೆ. ಅವು ಬಂತು ಅಂದರೆ ನಾನು ಜಪ ಮಾಡಿದ ಮೇಲೆ ಮಳೆ ಬರುತ್ತೆ, ಕೊಡೆ ಹಿಡ್ಕೊಂಡು ಹೋಗಬೇಕು ಅಂತ. ಹೀಗಾಗಿ ಅವು ಬಹಳ ಹಳಬರು ಇವತ್ತಿಗೂ ನೆನಪಿಸ್ಕೋತಾರೆ ಮಳೆ ಸ್ವಾಮಿಗಳು ಅಂತ. ಹೋದ ಬಾರಿ 28ನೇ ಸರ್ಗ ಆಗಿತ್ತು, 29ನೇ ಸರ್ಗ ಈಗ ಆಗಬೇಕಿದೆ. ಅದರಲ್ಲಿ ಒಂದು ಸ್ವಲ್ಪ ಆಗಿತ್ತು, ಆದರೂ ಕೂಡ ಮೊದಲಿಂದ ಮಾಡ್ಕೊಂಡು ಬಂದ್ಬಿಡ್ತೇನೆ. ಸಮೀಕ್ಷ ವಿಮಲಂ ವ್ಯೋಮ ಗತ ವಿದ್ಯುತ್ ಬಲಾಹಕಂ ಸಾರಸಾಕುಲ ಸಂಘೃಷ್ಟಂ ರಮ್ಯ ಜ್ಯೋತ್ಸ್ನಾನುಲೇಪನಂ. ಮಳೆಗಾಲ ಕಳೆಯಿತು, ಚಳಿಗಾಲದಲ್ಲಿ ತಿಳಿಯಾದ ಆಗಸ. ರಾಮಚಂದ್ರ ನೋಡಿದ ಅದನ್ನ. ಬೆಳ್ಳಕ್ಕಿಗಳು ಯಥಾ ಪ್ರಕಾರ ಹಾರಿ ಹೋಗ್ತಾ ಇವೆ. ಸೂರ್ಯನಿಂದ ಇದು ಚಂದ್ರನ ಬೆಳಕು ನಿಚ್ಚಳವಾಗಿ ಬೀಳ್ತಾ ಇದೆ. ಅದರಿಂದಾಗಿ ಸಮೃದ್ಧಾರ್ಥಂಚ ಸುಗ್ರೀವಂ ನೋಡಿದ. ಸಮೃದ್ಧಾರ್ಥಂಚ ಸುಗ್ರೀವಂ ಮಂದ ಧರ್ಮಾರ್ಥ ಸಂಗ್ರಹಂ ಅತ್ಯರ್ಥಂ ಚಾಸತಾಂ ಮಾರ್ಗಂ ಏಕಾಂತಗತ ಮಾನಸಂ. ಆಮೇಲೆ ಸುಗ್ರೀವ ಧರ್ಮದ ದಾರಿಯಲ್ಲಿ ಸ್ವಲ್ಪ ನಿಧಾನವಾಗಿ ಸಾಕ್ತಾ ಇದ್ದಾನೆ. ದಾರಿ ಬಿಟ್ಟಿಲ್ಲ, ರಾಮನ ಒಪ್ಪಂದವನ್ನು ಮರೆತಿದ್ದಾನೆ. ನಿವೃತ್ತ ಕಾರ್ಯಂ ಸಿದ್ಧಾರ್ಥಂ ಪ್ರಮದಾಭಿರತಂ ತಥಾ ಪ್ರಾಪ್ತವಂತಮಭಿಪ್ರೇತಾನ್ ಸರ್ವಾನೇವ ಮನೋರಥಾನ್. ನಿವೃತ್ತ ಕಾರ್ಯಂ, ಅವನ ಕೆಲಸ ಮುಗ್ದಿದೆ, ಅಧಿಕಾರ ಸಿಕ್ಕಿದೆ. ಪ್ರಮದಾಭಿರತಂ ಸದಾ, ಯಾವಾಗಲೂ ಹೆಣ್ಣಿನಲ್ಲಿಯೇ ರಥ. ರಾಜ ಬೇರೆ, ಬೇಕಾದವರೆಲ್ಲ ಬರ್ತಾ ಇದ್ದಾರೆ. ಸ್ವಾಂಚ ಪತ್ನೀಮಭಿಪ್ರೇತಾಂ ತಾರಾಂ ಚಾಪಿ ಸಮೀಪ್ಸಿತಾಂ ವಿಹರಂತ ಮಹೋರಾತ್ರಂ ಕೃತಾರ್ಥಂ ವಿಗತಜ್ವರಂ. ತನ್ನ ಹೆಂಡತಿ ರುಮೆಯ ಜೊತೆಗಿದ್ದಾನೆ. ತಾರೆಯೂ ಕೂಡ ಆ ಕಾಲದ ಆ ದೇಶದ ಕಾನೂನಿನಂತೆ ಜೊತೆಗಿದ್ದಾಳೆ. ಅಹೋರಾತ್ರಂ ವಿಹರಂತಂ, ಹಗಲು ರಾತ್ರಿಗಳು ಭೇದವೇ ಇಲ್ಲ. ಆ ತರಹ ರೂಮ್ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದ. ಕೃತಾರ್ಥಂ ವಿಗತಜ್ವರಂ, ಇನ್ನು ಯಾವ ಸಮಸ್ಯೆಯೂ ಇಲ್ಲ. ಕ್ರೀಡಂತಮಿವ ದೇವೇಶಂ ಗಂಧರ್ವಾಪ್ಸರಸಾಂ ಗಣೈಃ ಮಂತ್ರಿಶೂನ್ಯಸ್ತ ಕಾರ್ಯಂಚ ಮಂತ್ರಿಣಾಮನವೇಕ್ಷಕಂ. ಆಡುವ ಇಂದ್ರನೋ ಎಂಬಂತೆ ಇದ್ದ. ಗಂಧರ್ವಾಪ್ಸರೆಯರ ಜೊತೆಗೆ ಆಡುವ ಇಂದ್ರನಂತಿದ್ದ. ಮಂತ್ರಿಶೂನ್ಯಸ್ತ ಕಾರ್ಯಂ, ಮಂತ್ರಿಗಳಲ್ಲಿ ತನ್ನ ಎಲ್ಲ ರಾಜ್ಯಭಾರದ ಹೊಣೆಯನ್ನ ಒಪ್ಪಿಸಿಬಿಟ್ಟಿದ್ದ. ಮಂತ್ರಿಣಾಂ ಅನವೇಕ್ಷಕಂ, ಆದರೆ ಮಂತ್ರಿಗಳನ್ನು ಕುರಿತು ನೋಡ್ತಾನೆ ಇರಲಿಲ್ಲ. ಅಪಾಯಿಂಟ್ಮೆಂಟೇ ಇಲ್ಲ ಅವರಿಗೆ. ಎಲ್ಲ ಕೆಲಸ ಮಾಡ್ಕೊಳ್ತಾ ಇರಿ, ನಾನೇ ಆಗಬೇಕು. ಉಚ್ಛಿನ್ನ ರಾಜ್ಯ ಸಂದೇಹಂ ಕಾಮವೃತ್ತಮಿವ ಸ್ಥಿತಂ ನಿಶ್ಚಿತಾರ್ಥೋರ್ಥ ತತ್ವಜ್ಞ ಕಾಲಧರ್ಮ ವಿಶೇಷವಿತ್. ರಾಜ್ಯದ ಸಂದೇಹವೇ ಇಲ್ಲ. ಅಯ್ಯೋ ಏನಾಗತ್ತೋ ರಾಜ್ಯ, ಅದ್ಯಾವುದೂ ಇಲ್ಲ. ರಾವಣ ಇಲ್ಲಿಗೆ ಬರಲ್ಲ, ಇವನ್ ಥರನೇ ಪ್ರಮದಾಭಿರತ. ಇನ್ಯಾರು ಬರಬೇಕು? ನಿಶ್ಚಿತಾರ್ಥ ಅರ್ಥತತ್ವಜ್ಞ. ಅವನಿಗೆ ಈ ತರಹ ಆಗಿದೆ ಅಂತ ರಾಮನಿಗೆ ಗೊತ್ತು. ಅದರಿಂದಾಗಿ ಕಾಲಧರ್ಮ, ರಾಮ ಅಲ್ಲ ಹನುಮಂತ, ಅರ್ಥತತ್ವಜ್ಞ, ರಾಜನೀತಿಯ ತತ್ವವನ್ನು ಬಲ್ಲವ. ಕಾಲಧರ್ಮ ವಿಶೇಷವಿತ್, ಕಾಲ ಕಾಲಕ್ಕೆ ಮಾಡಬೇಕಾದ ಧರ್ಮಗಳನ್ನು ತಿಳಿದವ.
ಪ್ರಸಾದ್ಯ ವಾಕ್ಯೈರ್ವಿವಿಧೈಃ ಹೇತುಮದ್ಭಿರ್ಮನೋರಮೈಃ ವಾಕ್ಯವಿದ್ವಾಕ್ಯತತ್ವಜ್ಞಂ ಹರೀಶಂ ಮಾರುತಾತ್ಮಜಃ. ಆಗ ಹನುಮಂತ ದಯೆಯಿಂದ ಅವನನ್ನು ಓಲೈಸಿ, ತೀರ ಕಟುವಾಗಿ ನುಡಿಯುವುದು ಬೇಡ, ಸುಮ್ಮನೆ ಎಲ್ಲ ಇಡೀ ದೇಶ ಉಲ್ಲೋಲ ಕಲ್ಲೋಲವಾಗತ್ತೆ ಅಂತ ಓಲೈಸಿ ಹರೀಶ್ವರಮುಪಾಗಮ್ಯ ಹನುಮಾನ್ ವಾಕ್ಯಮಬ್ರವೀತ್, ಮಾತು ಹೇಳಿದ. ಆ ಮಾತು ಹೇಗಿತ್ತು? ಹಿತಂ ತಥ್ಯಂಚ ಪಥ್ಯಂಚ, ಅವನಿಗೆ ಒಳ್ಳೆಯದು, ಸರಿಯಾದ ದಾರಿಯಲ್ಲಿ ಇರೋದು, ಆರೋಗ್ಯಕರ. ಸಾಮ ಧರ್ಮಾರ್ಥ ನೀತಿವತ್, ಸಾಮವೂ ಧರ್ಮವೂ ಪ್ರಯೋಜನವೂ ನೀತಿಯೂ ಅಡಗಿದೆ. ಪ್ರಣಯ ಪ್ರೀತಿ ಸಂಯುಕ್ತಂ, ಉತ್ಕಟವಾದ ಪ್ರೀತಿ ಇದೆ. ವಿಶ್ವಾಸಕೃತ ನಿಶ್ಚಯಂ, ರಾಜ್ಯಂ ಪ್ರಾಪ್ತಂ ಯಶಶ್ಚೈವ ಕೌಲಿ ಶ್ರೀರಭಿವರ್ಧಿತ. ಹೇಳ್ತಾನೆ ಸುಗ್ರೀವ, ಒಳ್ಳೆ ರಾಜ್ಯ ಸಿಕ್ಕಿದೆ, ಕೀರ್ತಿ ಸಿಕ್ಕಿದೆ, ಕೌಲಿ ಶ್ರೀ ಪರಂಪರಾಗತವಾದ ಸಂಪತ್ತು ಬಂದಿದೆ. ಮಿತ್ರಾಣಾಂ ಸಂಗ್ರಹಶೇಷಃ ತದ್ಭವಾನ್ ಕರ್ತುಮರ್ಹಸಿ, ಮಿತ್ರರನ್ನು ಚೆನ್ನಾಗಿಟ್ಕೊಳ್ಬೇಕು. ಮಿತ್ರರು ಬೆಳೆದ್ರೆ ನಾವು ಬೆಳಿತೀವಿ, ಅದರಿಂದಾಗಿ ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರುವಂತೆ ನೋಡ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ನೀನು ಅದನ್ನು ಮಾಡಬೇಕು. ಯೋ ಹಿ ಮಿತ್ರೇಷು ಕಾಲಜ್ಞಃ ಸತತಂ ಸಾಧು ವರ್ತತೆ ತಸ್ಯ ರಾಜ್ಯಂಚ ಕೀರ್ತಿಶ್ಚ ಪ್ರತಾಪಶ್ಚಾಪಿ ವರ್ಧತೆ. ಯಾರಿಗೆ ಮಿತ್ರದೇಶ ಚೆನ್ನಾಗಿರುತ್ತೋ, ಮಿತ್ರದೇಶದವರು ಬೆಳೆದರೆ ರಾಜ್ಯ ಕೀರ್ತಿ ಪ್ರತಾಪ ಎಲ್ಲ ಬೆಳೆಯುತ್ತೆ. ಯಸ್ಯ ಕೋಶಶ್ಚ ದಂಡಶ್ಚ ಮಿತ್ರಾಣ್ಯಾತ್ಮ ಚ ಭೂಮಿಪಾಂ. ಕೋಶ, ದಂಡನೀತಿ, ಮಿತ್ರರು ಎಲ್ಲವೂ ಚೆನ್ನಾಗಿ ಬೆಳಿಬೇಕು. ಆಗ ಸರಾಜ್ಯಂ ಮಹದಶ್ನುತೆ, ಅವನ ರಾಜ್ಯ ದೀರ್ಘಕಾಲದವರೆಗೆ ಭದ್ರವಾಗಿ ಇರುತ್ತೆ. ತದ್ಭವಾನ್ ವೃತ್ತ ಸಂಪನ್ನ ಸ್ಥಿತಪತಿ ನಿರತ್ಯಯೇ ಮಿತ್ರಾರ್ಥಮಭಿನೀತಾರ್ಥಂ ಯಥಾವತ್ ಕರ್ತುಮರ್ಹತಿ. ಹೀಗೆ ನೀನೇನೋ ಒಳ್ಳೆಯವನೇ, ಆದರೆ ಮಿತ್ರನಿಗಾಗಿ ಕೆಲಸ ಮಾಡಬೇಕಲ್ವಾ. ಸಂತ್ಯಜ್ಯ ಸರ್ವಕರ್ಮಾಣಿ ಮಿತ್ರಾರ್ಥೋ ಯೋ ನ ವರ್ತತೆ ಸಂಭ್ರಮಾದ್ವಿಕೃತೋತ್ಸಾಹ ಸೋನರ್ಥೇನಾವರುದ್ಧತೆ. ಎಲ್ಲ ಕರ್ಮಗಳನ್ನು ತೊರೆದು ಮಿತ್ರನಿಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡದೆ ಹೋದರೆ ಅವನಿಯಂತಹ ರಾಜ. ಯೋ ಹಿ ಕಾಲ ವ್ಯತೀತೇಷು ಮಿತ್ರ ಕಾರ್ಯೇಷು ವರ್ತತೆ ಸಕೃತ್ವಾ ಮಹತೋಪ್ಯರ್ಥಾತ್ ನ ಮಿತ್ರಾರ್ಥೇನ ಯುಜ್ಯತೆ. ಮಿತ್ರರ ಕೆಲಸ ಆಗಬೇಕು ನಿಜ, ಕಾಲಕ್ಕೆ ಸರಿಯಾಗಿ ಆಗಬೇಕು. ಬಹಳ ಟೈಮ್ ಕಳೆದ್ರೆ ಆಮೇಲೆ ಮಾಡಿದ್ರೆ ಏನು ಪ್ರಯೋಜನ? ನಾನು ಅವಾಗ ಕಷ್ಟದಲ್ಲಿದ್ದಾಗ ಯಾರೂ ಬರಲಿಲ್ಲ ಅಂತಾನೆ ಮಿತ್ರ, ಅವಾಗ ಎಂತ ಮಾಡೋದು? ಇಲ್ಲಿ ತನಕ ಆಗಿತ್ತು. ಇತಿ ಪೂರ್ವ ಕಥಾನು ಆದ, ಅಲ್ಲಿಂದ ಮುಂದೆ. ತದಿದಂ ಮಿತ್ರ ಕಾರ್ಯನ್ನಃ ಕಾಲಾತೀತಮರಿಂದಮ ಕ್ರಿಯತಾಂ ರಾಘವಸ್ಯೈತತ್ ವೈದೇಹ್ಯ ಪರಿಮಾರ್ಗಣಂ. ಹೀಗೆ ಮಿತ್ರ ಕಾರ್ಯ ಕಾಲಾತೀತಂ, ಕಾಲ ಮೀರಬಾರದು. ರಾಮನ ಕಾರ್ಯ ಏನು? ಸೀತೆಯನ್ನು ಹುಡುಕಿ ಕೊಡೋದು. ಆ ಕಾಲ ಮೀರಬಾರದಲ್ವಾ? ಏನದು? ವೈದೇಹ್ಯ ಪರಿಮಾರ್ಗಣಂ, ಸೀತೆಯನ್ನು ಹುಡುಕಬೇಕು. ನಚ ಕಾಲಮತೀತಂತೆ ನಿವೇದಯತಿ ಕಾಲವಿತ್ ತ್ವರಮಾಣೋಪಿ ಸಪ್ರಾಜ್ಞಃ ತವ ರಾಜನ್ವಶಾನುಗಃ. ರಾಮನಿಗೆ ಗೊತ್ತಿಲ್ವಾ? ಮಳೆಗಾಲ ಮುಗಿತಾ ಬರ್ತಾ ಇದ್ದ ಹಾಗೇನೆ ನೀನು ಹೋಗಿ ಅವನಿಗೆ ರಿಪೋರ್ಟ್ ಮಾಡಬೇಕಿತ್ತು, ಹೋಗ್ತೇವೆ ಅಂತ. ಅದನ್ನು ಮಾಡಲಿಲ್ಲ ನೀನು. ಅವನಿಗೆ ಕಾಲದ ಬಗ್ಗೆ ಎಚ್ಚರ ಇರಲ್ವಾ? ಯಾವಾಗಲೂ ಆಕಾಶ ನೋಡಿಕೊಂಡೇ ಕೂತಿರ್ತಾನೆ, ಕಾಲ ಗೊತ್ತಾಗಲ್ಲೇನು? ಅದರಿಂದಾಗಿ ನಿವೇದಯತಿ ಕಾಲವಿತ್ತು ತ್ವರಮಾಣೋಪಿ ಸಪ್ರಾಜ್ಞ ತವರಾಜನ್ ವಚಾನುಗಃ. ಇಲ್ಲಿ ಅವನಿಗೆ ಗೊತ್ತಾಗಿ ಬರ್ತಾನೆ ಅಂತ ಹೇಳಿ ಅವನು ಕಾಯ್ತಾ ಇದ್ದಾನೆ ರಾಮ. ಕುಲಸ್ಯ ಹೇತು ಸ್ಫೀತಸ್ಯ ದೀರ್ಘಬಂಧುಶ್ಚ ರಾಘವಃ ಅಪ್ರಮೇಯ ಪ್ರಭಾವಶ್ಚ
ಸ್ವಯಂ ಚಾಪ್ರತಿಮೋ ಗುಣೈ. ನನ್ನ ಅವಶ್ಯಕತೆ ಅವನಿಗಿದೆ ಅಂತ ಹೇಳಿ ಅವನನ್ನು ಕಡೆಗಣಿಸುವ ರೀತಿಯಲ್ಲೇನಿಲ್ಲ. ಯಾಕೆ ಅಂದರೆ ಕುಲಸ್ಯ ಹೇತು ಸ್ಫೀತಸ್ಯ, ಒಳ್ಳೆ ಕುಲದಕ್ಕೆ ಅವನ ಕಾರಣ. ದೀರ್ಘಬಂಧುಶ್ಚ ರಾಘವ, ಅವನು ಯಾರನ್ನಾದರೂ ಹಚ್ಚಿಕೊಂಡ್ರೆ ದೀರ್ಘಕಾಲ ಅವನಿಗೆ ಸ್ನೇಹಿತರಾಗಿರೋರು ಇರ್ತಾರೆ. ದೀರ್ಘಬಂಧುತ್ವ ಅಂತನ್ನೋದು ಬಹಳ ಮುಖ್ಯ ಜೀವನದಲ್ಲಿ. ನಮ್ಮ ಗೆಳೆತನ ಬಹಳ ಕಾಲದವರೆಗೆ ಇರಬೇಕು, ಅಂದರೆ ಅದಕ್ಕೆ ತಕ್ಕ ನಡೆ ಇರಬೇಕು. ದೀರ್ಘಬಂಧುತ್ವ ಅನ್ನೋದು ಬಹಳ ಬಹಳ ಕಾಲದಿಂದ ಪರಿಚಯ ಅಂತಂದರೆ ಇವ್ರ ಪಾಲಿಗೆ ಅವನು ಒಳ್ಳೆಯವನಾಗಿದ್ದಾನೆ ಅಂತ ಅರ್ಥ. ಪರಿಚಯ ಆದವರೆಲ್ಲ ಬಹಳ ಕಾಲದಿಂದ ಇರ್ತಾರೆ, ಇವನ ತಪ್ಪೇನು ಕಡಿಮೆ ಅಂತ ಅರ್ಥ. ಅದರಿಂದಾಗಿ ಆ ತರಹದ ಒಂದು ಸ್ವಭಾವ ರಾಮನದ್ದು. ಅದನ್ನೆಲ್ಲ ನೋಡು. ತಸ್ಯತ್ವಂ ಕುರು ವೈ ಕಾರ್ಯಂ ಪೂರ್ವಂ ತೇನ ಕೃತಂ ತವ. ಅವನು ನಿನ್ನ ಕೆಲಸ ಮಾಡಿಕೊಟ್ಟಿದ್ದಾನೆ. ಹರೀಶ್ವರ ಕಪಿಶ್ರೇಷ್ಠಾನ್ ಆಜ್ಞಾಪಯಿತುಮರ್ಹಸಿ. ನೀನೀಗ ಅವನ ಕೆಲಸ ಮಾಡಿಕೊಡ್ಬೇಕು. ವಸ್ತುತಃ ಸುಗ್ರೀವ ಒಂದು ಸ್ವಲ್ಪ ಚೀಪ್ ಮೆಂಟಾಲಿಟಿ ಅಂತಲೇ ಹೇಳಬಹುದು. ರಾವಣ ಯಾರೇ ಗೊತ್ತಿಲ್ಲಪ್ಪ ಅಂದ್ಬಿಟ್ಟ. ಅಣ್ಣನ ಫ್ರೆಂಡ್ ಗೊತ್ತಿರಲ್ವಾ? ಲಂಕೆಯಲ್ಲಿದ್ದಾನೆ, ಗೊತ್ತಿಲ್ವಾ ಅವನಿಗೆ? ಎಲ್ಲ ಗೊತ್ತಿದೆ, ಗೊತ್ತಿಲ್ಲ ನನಗೆ, ಅದ್ಯಾರು ಅಂತ ಗೊತ್ತಿಲ್ಲ ಅಂದ. ಮುಂದೆ ರಾಮ ಹಿಡಿತಾನ ಅವನ್ನ. ಹೌದು ಗೊತ್ತಿಲ್ಲ ಅಂದೆ ಅಂತ ಬೇರೆ ಜಾರ್ಕೊಂಡು ಉತ್ತರ ಕೊಡ್ತಾನದ್ ಬೇರೆ. ಅದನ್ನೇ ಅವನು ಹೇಳೋದು. ಸುಗ್ರೀವ ಏನಿದ್ದಾನೆ ಅವನು ಬಹಳ ಸೆಲ್ಫಿಶ್ ಅಂತ ತಾರೆಯೂ ಬೈದಿದ್ದಾಳೆ ಹಿಂದೆ. ಅದರಿಂದಾಗಿ ಅವನು ಏನು ಗೊತ್ತಿಲ್ಲ ಅಂತ. ಅದಕ್ಕೆ ಅವನೇನು ಮಾಡ್ದ, ಇವನಿಗೆ ಫಸ್ಟ್ ಕೆಲಸ ಮಾಡಿಕೊಡ್ಬೇಕು, ಅವನ ಕೆಲಸ ಮಾಡಿಕೊಡ್ಬೇಕು, ಆಮೇಲೆ ನನ್ನ ಕೆಲಸದ ಕಡೆ ಗಮನ ಹರಿಸ್ತಾನೆ ಅಂತ ಅವನು ಅದನ್ನು ಮಾಡಿದ್ದಾನೆ. ಆದರೂ ನೀನಿಲ್ಲ, ಹೋಗು. ಅಕರ್ತುರಪಿ ಕಾರ್ಯಸ್ಯ ಭವಾನ್ ಕರ್ತಾ ಹರೀಶ್ವರ ಕಿಂ ಪುನಃ ಪ್ರತಿಕರ್ತುಸ್ತೆ ರಾಜ್ಯೇನ ಚ ವಧೇನ ಚ. ಅಲ್ಲ, ನಿನ್ನ ಕೆಲಸ ಮಾಡಿಕೊಡದೆ ಹೋದರೂ ನೀನು ಮಾಡಬೇಕು ಮಿತ್ರ ಅಂತಂದರೆ. ಅಂಥದ್ದು ಅವನ ಕೆಲಸ ಮಾಡಿಕೊಟ್ಬಿಟ್ಟಿದ್ದಾನೆ, ನೀನು ಅವನ ಕೆಲಸ ಮಾಡಿಕೊಡ್ತಾ ಇಲ್ಲ. ಶಕ್ತಿಮಾನ್ ಅತಿ ವಿಕ್ರಾಂತೋ ವಾನರ ವೃಕ್ಷ ಗಣೇಶ್ವರ ಕರ್ತುಂ ದಾಚರಥೆ ಪ್ರೀತಿಂ ಆಜ್ಞಾಯ ಕಿನ್ನು ಸಜ್ಜಸೇ. ಈಗ ನಿನಗೆ ಶಕ್ತಿ ಇದೆ, ನಿನ್ನ ಗಡಿಗಳನ್ನು ನೀನು ದಾಟಬಲ್ಲೆ. ಅತಿಕ್ರಾಂತ ಅತಿ ವಿಕ್ರಾಂತ. ನಿನ್ನ ಕೆಳಗಡೆ ಕಪಿಗಳು ಕರಡಿಗಳು ಎಲ್ಲ ಇದ್ದಾವೆ. ದೊಡ್ಡ ಸೇನೆ, ದೊಡ್ಡ ರಾಜ್ಯದ ಒಡೆಯ ನೀನು. ಅಂಥದ್ದು ರಾಮನ ಪ್ರೀತಿಯನ್ನು ಗಳಿಸ್ಬೇಕಲ್ವಾ? ಕಾಮಂ ಖಲು ಶರೈಶಕ್ತಃ ಸುರಾಸುರ ಮಹೋರಗಾನ್ ವಶೇ ದಾಶರಥಿ ಕರ್ತುಂ ತ್ವತ್ಪ್ರತಿಜ್ಞಾಮವೇಕ್ಷತೆ. ಕೆಲಸ ಆಗಬೇಕು ಅಂದರೆ ಅವನದನ್ನು ಸಹಿಸಬೇಕು ಅಂತ ಅನ್ಬೇಡ. ಕಾಮಂ ಧಾರಾಳವಾಗಿ ಶರೈಹಿ ಬಾಣಗಳಿಂದ ಸುರಾಸುರ ಮಹೋರಗಾನ್ ದೇವತೆಗಳನ್ನು ದೈತ್ಯರನ್ನ ನಾಗರನ್ನ ವಶೇಕರ್ತುಂ ಸಮರ್ಥ, ತನ್ನ ವಶದಲ್ಲಿ ಇಟ್ಟುಕೊಳ್ಳಬಲ್ಲ. ಆದರೆ ತ್ವತ್ಪ್ರತಿಜ್ಞಾಂ ಅವೇಕ್ಷತೆ, ನಿನ್ನ ಜೊತೆಗಾರಿಕೆಯನ್ನು ಅವನು ಬಯಸ್ತಾ ಇದ್ದಾನೆ. ಪ್ರಾಣತ್ಯಾಗ ವಿಶಂಕೇನ ಕೃತಂ ತೇನ ಮಹತ್ಪ್ರಿಯಂ ತಸ್ಯ ಮಾರ್ಗಾಮವೈದೇಹೀಂ ಪೃಥಿವ್ಯಾಮಪಿ ಚಾಂಬರೇ. ಪ್ರಾಣತ್ಯಾಗ ಅವಿಶಂಕೇನ, ವಾಲಿಯನ್ನು ಎದುರು ಹಾಕೊಳ್ತಾ ಇದ್ದೇನೆ, ಯಾವುದ್ಯಾವುದೋ ಟೆಸ್ಟ್ ಬೇರೆ ಮಾಡ್ತಾ ಇದ್ದಾನೆ. ಮರ ಉರುಳಿಸುವಂದ, ಆಮೇಲೆ ಅದು ಯಾವುದೋ ಅಸ್ಥಿಪಂಜರ ಎತ್ತಿ ದೂರ ಹಾಕುವಂದ, ಅದಾದ್ಮೇಲೆ ಇನ್ನೊಂದು ಟೆಸ್ಟ್ ಇದೆ, ಮರ ಉರುಳಿಸ್ಬೇಕು ಅಂದ. ಹೀಗೆಲ್ಲ ಮಾಡಿದಾಗ ಅವನದು ಯಾವುದಕ್ಕೂ ಹಿಂಜರಿಲಿಲ್ಲ. ಅದರಿಂದಾಗಿ ಅವನ ಹೆಂಡತಿಯನ್ನು ನಾವು ಹುಡುಕಬೇಕು. ತಸ್ಯ ಮಾರ್ಗಾಮ ವೈದೇಹೀಂ ಪೃಥಿವ್ಯಾಮಪಿ ಚಾಂಬರೆ, ಭೂಮಿಯಲ್ಲಿ ಆಕಾಶದಲ್ಲಿ ಹುಡುಕಬೇಕು. ದೇವದಾನವಗಂಧರ್ವಾಹ ಅಸುರಾಃ ಸಮರುದ್ಗಣಾಃ ನ ಚ ಯಕ್ಷಾ ಭಯಂ ತಸ್ಯ ಕುರ್ಯು ಕಿಮಿವ ರಾಕ್ಷಸಾಃ. ದೇವತೆಗಳು, ದಾನವರು, ಗಂಧರ್ವರು, ಅಸುರರು, ಮರುದೇವತೆಗಳು ಏನು ಮಾಡಲಿಕ್ಕಾಗಲ್ಲ ಅವನನ್ನು. ಇನ್ನು ಯಕ್ಷರೇನು ಮಾಡಿಯಾರು? ಯದೇವಂ ಶಕ್ತಿಯುಕ್ತಸ್ಯ ಪೂರ್ವಂ ಪ್ರತಿಕೃತಸ್ತಥಾ ರಾಮಸ್ಯಾರ್ಹತಿ ಪಿಂಗೇ ಚ
ಕರ್ತುಂ ಸರ್ವಾತ್ಮನಾ ಪ್ರಿಯಂ. ಹೀಗೆ ಶಕ್ತಿಯುಕ್ತನಾದ ಅವನು ಮೊದಲು ನಿನಗೆ ಉಪಕಾರ ಮಾಡಿದ್ದಾನೆ, ಅವನಿಗೆ ಹಿತವನ್ನು ನೀನು ಉಂಟು ಮಾಡಬೇಕು. ನಾಧಸ್ತಾದವನೌನಾಪ್ಸು ಗತಿರ್ನೋಪರಿ ಚಾಂಬರೆ ಕಸ್ಯಚಿತ್ ಸಜ್ಜತೆ ಸ್ಮಾಕಂ ಕಪೀಶ್ವರ ತವಾಜ್ಞಯ. ನಾಧಸ್ತಾತ್ ಪಾತಾಳಕ್ಕೂ ನಾವು ಹೋಗಬಲ್ಲೆವು, ಅವನು ಭೂಮಿಯಲ್ಲಿ ಎಲ್ಲಿ ಬೇಕಾದರೂ ಹೋಗ್ತೇವೆ, ಅಪ್ಸು ನೀರಿನಲ್ಲಿ, ಅಂಬರೇ ಆಕಾಶದಲ್ಲಿ, ಎಲ್ಲಿ ಬೇಕಾದರೂ ನಾವು ಹೋಗಬಲ್ಲೆವು. ನೀನು ಅನುಮತಿ ಕೊಟ್ಟರೆ ಟಕ್ಕ ಎಲ್ಲ ಕಡೆ ಹೋಗಿ ಬಂದ್ಬಿಡ್ತೀವಿ. ತದಾಜ್ಞಾಪಯಕಕ್ಕಿಂತೆ ಕುತೋ ವಾಪಿ ವ್ಯವಸ್ಯತು ಹರಯೋ ಹ್ಯಪ್ರಧೃಶ್ಯಾಸ್ತೆ ಸಂತಿ ಕೋಟ್ಯಗ್ರತೋ ನಘಾ. ಕೋಟ್ಯಂತರ ಸೇವಕರಿದ್ದಾರೆ, ಅವರೆಲ್ಲರನ್ನ ಬಳಸ್ಕೋಬೇಕಲ್ವಾ. ತಸ್ಯ ತದ್ವಚನಂ ಶ್ರುತ್ವಾ ಕಾಲೇ ಸಾಧು ನಿರೂಪಿತಂ ಸುಗ್ರೀವ ಸತ್ವ ಸಂಪನ್ನ ಚಕಾರ ಮತಿಮುತ್ತಮಾಂ. ಅವನ ಮಾತನ್ನು ಕೇಳಿದ ಸುಗ್ರೀವ ಆ ಮಾತನ್ನು ಒಪ್ಪಿಕೊಂಡ. ಹೌದು, ನೀನು ಹೇಳ್ತಾ ಇರೋದೆಲ್ಲ ಸರಿ, ಮುಂದಿನ ಕೆಲಸವನ್ನು ನಾನು ಮಾಡ್ತೇನೆ. ಸಂಧಿದೇ ಚಾತಿಮತಿಮಾನ್ ನೀಲಂ ನಿತ್ಯ ಕೃತೋದ್ಯಮಂ ದಿಕ್ಷು ಸರ್ವಾಚು ತರ್ವೇಚಾಂ ಸೈನ್ಯಾನಾಮುಪಸಂಗ್ರಹೇ. ಸೇನಾಧಿಪತಿ ನೀಲನನ್ನು ಕರೆದ. ಎಲ್ಲ ಕಡೆ ಹುಡುಕಬೇಕು, ಎಲ್ಲ ಕಡೆಯಿಂದ ಕರ್ಕೊಂಡ್ಬರಬೇಕು ಅಂತ ಹೇಳಿ ಕರ್ಕೊಂಡು ಬಂದ, ಬರ್ಲಿಕ್ಕೆ ಹೇಳಿದ. ಯಥಾ ಸೇನಾ ತಮಗ್ರಾಮಿ ಯೂಥಪಾಲಾಶ್ಚ ಸರ್ವಚಃ ಸಮಾಗಚ್ಛತ್ಯ ಸಂಗೇನ ಸೇನಾಗ್ರೇಣ ತಥಾ ಕುರು. ಇಡೀ ನನ್ನ ಸಮಗ್ರ ಸೇನೆ ಬರಬೇಕು. ಯೇ ತ್ವಂತಪಾಲಾ ಪ್ಲವಗಾಹ ಶೀಘ್ರಗಾ ವ್ಯವಸಾಯಿನಃ. ಗಡಿ ಭಾಗದಲ್ಲಿರುವವರು, ಹೊರಗಡೆ ಇರುವವರು, NR ಕೇಸ್, ನಾನ್ ರೆಸಿಡೆನ್ಷಿಯಲ್ ಕಿಂಧ, ಅವರೆಲ್ಲರೂ ಬರಬೇಕು. ಸಮಾಗಚ್ಛತ್ಯ ಸಂಗೇನ ಸೇನಾಗ್ರೇಣ. ಬೇರೆ ಬೇರೆ ಸೇನೆಯವರು, ಸೇನಾ ನಾಯಕರು, ದಳವಾಯಿಗಳು ಎಲ್ಲರೂ ಬರಬೇಕು. ಸ್ವಯಂ ಚಾನಂತರಂ ಕಾರ್ಯಂ ಭವಾನೇವಾನು ಪಶ್ಯತು. ಆಮೇಲೆ ಏನು ಮಾಡಬೇಕು, ನೀನೇ ನೋಡ್ಕೊಂಬಿಡು ಅಂದ. ಕಡೇ ಕ್ಷಣದಲ್ಲಿ ಬೇಜವಾಬ್ದಾರಿ. ಆಮೇಲೆ ಏನು ಮಾಡಬೇಕು ಅದನ್ನೆಲ್ಲ ನೀನೇ ನೋಡ್ಕೊಂಬಿಡು ಅಂತ ಅಂದ. ತ್ರಿಪಂಚರಾತ್ರಾದುರ್ಧ್ವಂ ಯಃ ಪ್ರಾಪ್ನುಯಾದಿ ಹವಾನರಃ ತಸ್ಯ ಪ್ರಾಣಾಂತಿಕೋ ದಂಡಃ ನಾತ್ರ ಕಾರ್ಯ ವಿಚಾರಣಾ. 7 ದಿವಸದ ಒಳಗಡೆ, 8 ದಿವಸದ ಒಳಗಡೆ ಎಲ್ಲ ಕಪಿಗಳು ಹಾಜರಿರಬೇಕು. ಯಾರು ಹಾಜರಿರುವುದಿಲ್ಲ ಅವನು ಪ್ರಾಣ ತೆಗಿತೇನೆ ಅಂತ ಸುತ್ತೋಲೆಯನ್ನು ಹೊರಡಿಸ್ಬೇಕು. ಓದ್ಲಿಕ್ಕೆ ಬರುತ್ತಲ್ಲ ಕನ್ನಡ, ಯಾಕಂದ್ರೆ ಓದ್ಲಿಕ್ಕೆ ಬರದೇ ಇರೋರು ಕೊಟ್ರೆ ಸುತ್ತೋಲೆ ತಗೊಂಡು ಓದ್ಲಿಕ್ಕೆ ಬರಲ್ಲ ಅಂತ ಹೇಳ್ತವೆ, ನಾಚಿಕೆ ಇಲ್ಲದೆ. ಹರೀನಿಶ್ಚ ವೃದ್ಧಾನುಪಯಾತು ಸಾಂಗದೋ ಭವಂತಮಾಜ್ಞಾಮಧಿಕೃತ್ಯ ನಿಶ್ಚಿತಂ ಇತಿ ವ್ಯವಸ್ಥಾಂ ಹರಿಪುಂಗವೇಶ್ವರೋ ವಿಧಾಯ ವೇಶ್ಮ ಪ್ರವಿವೇಚ ವೀರ್ಯವಾನ್. ಆಮೇಲೆ ಅಂಗದ ಎಲ್ಲ ಕಪಿವೃದ್ಧರ ನಡುವೆ ಸಮಾಲೋಚನೆ ನಡೆಸಲಿ. ಹನುಮಂತ, ಅಂಗದ ನಿನ್ನ ಮಾತು ಕೇಳ್ತಾನೆ, ನಾನು ಮನೆ ಒಳಗಡೆ ಹೋಗ್ತೇನೆ ಅಂತ ರೂಮ್ ಒಳಗಡೆ ಹೊಟ್ಟೋದ. ಇತಿ ವ್ಯವಸ್ಥಾಂ ಹರಿಪುಂಗವೇಶ್ವರ. ಸುಗ್ರೀವನು ಇತಿ ವ್ಯವಸ್ಥಾಂ ವಿಧಾಯ, ಈ ರೀತಿ ವ್ಯವಸ್ಥೆ ಮಾಡಿ ವೇಶ್ಮ ಪ್ರವಿವೇಶ, ಮನೆ ಒಳಗಡೆ ಹೊರಟು ಬಿಟ್ಟ. ಹೀಗೆ 29 ಸರ್ಗ, 29ನೇ ಸರ್ಗ. ಗೃಹಂ ಪ್ರವಿಷ್ಟೇ ಸುಗ್ರೀವೇ ವಿಮುಕ್ತೆ ಗಗನೆ ಘನೈಃ ವರ್ಷರಾತ್ರೆ ಸ್ಥಿತೋ ರಾಮಃ ಕಾಮಶೋಕಾಭಿಪೀಡಿತಃ. ಇತ್ತ ಸುಗ್ರೀವ ಒಳಗಡೆ ಹೋದ, ಹೆಂಡತಿಗಾಗಿ ಅವನು ಒಳಗಡೆ ಹೋದ. ರಾಮ ಗುಹೆಯ ಹೊರಗಡೆ ಹೆಂಡತಿಯನ್ನು ನೆನಪಿಸಿಕೊಳ್ಳುತ್ತಾ ಆಗಸವನ್ನು ನೋಡಿ ಸಂಕಟಪಟ್ಟ. ಪಾಂಡುರಂ ಗಗನಂ ದೃಷ್ಟ್ವಾ ವಿಮಲಂ ಚಂದ್ರಮಂಡಲಂ ಶಾರದೀಂ ರಜನೀಂ ಚೈವ ದೃಷ್ಟ್ವಾ ಜ್ಯೋತ್ಸ್ನಾನುಲೇಪನಾಂ. ಪಾಂಡುರಂ ಗಗನಂ ದೃಷ್ಟ್ವಾ, ಬಿಳಿಯಾದ ಮುಗಿಲನ್ನು ನೋಡಿದ. ಸ್ಫುಟವಾಗಿ ಕಾಣುವ ಚಂದ್ರಮಂಡಲವನ್ನು ಕಂಡ. ಶಾರದೀಂ ರಜನೀಂ ಚೈವ, ಶರತ್ಕಾಲದ ರಾತ್ರಿ. ಎಂತಹ ರಾತ್ರಿ?
ಜ್ಯೋತ್ಸ್ನಾನುಲೇಪನಾಂ, ಬೆಳದಿಂಗಳು ಬಳಿದ ರಾತ್ರಿಯನ್ನ ಕಂಡ. ಉಪನಿಷತ್ತಿನಲ್ಲಿ ಚಂದ್ರನನ್ನ ಹೇಗೆ ಉಪಾಸನೆ ಮಾಡುವುದು ಅಂತ ದೃಪ್ತ ಬಾಲಾಕಿ ಅಂತ ಒಬ್ಬ ಅವನು ಕೇಳ್ತಾನೆ, ಚಂದ್ರನನ್ನ ಹೇಗೆ ಉಪಾಸನೆ ಮಾಡುವುದು, ನಾನು ಹೇಳ್ತೇನೆ ಅಂತಾನೆ. ಅವನು ಹೇಳಿದ್ರಲ್ಲಿ ಒಂದು ತಪ್ಪನ್ನ ತೋರಿಸಿಕೊಡ್ತಾನೆ. ತಪ್ಪಲ್ಲ, ಎಕ್ಸ್ಟೆನ್ಷನ್. ಯಾರು? ಜನಕ. ಬೃಹನ್ ಪಾಂಡರವಾಸ ಸೋಮರಾಜನ್ ಅಂತ. ಇಡೀ ಜಗತ್ತಿನ ತುಂಬ ಬೆಳಕೆಂಬ ಬಿಳಿ ಬಟ್ಟೆಯನ್ನು ಹೊದ್ದಿಸಿದವ ಅಂತ ಚಂದ್ರನನ್ನ ಚಿಂತನೆ ಮಾಡಬೇಕು ಅಂತ. ಬೆಳದಿಂಗಳು ಅನ್ನುವುದು ಬಟ್ಟೆಯ ಹಾಗೆ. ವಾಲ್ಮೀಕಿಗಳು ಆ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಹೇಳೋದ್ರು, ಇಲ್ಲ ಅದು ಜ್ಯೋತ್ಸ್ನಾನುಲೇಪನಾಂ ಅಂತ. ಬೆಳಕು ಬಳಿದ ರಾತ್ರಿಯನ್ನ ಕಂಡ. ಕಾಮವೃತ್ತಂಚ ಸುಗ್ರೀವಂ ನಷ್ಟಾಂಚ ಜನಕಾತ್ಮಜಾಂ ದೃಷ್ಟ್ವಾ ಕಾಲಮತೀತಂಚ ಮುಮೋಹ ಪರಮಾತುರಃ. ಇವತ್ತು ರಮೇಶ್ ಅವರು ಹೇಳ್ತಾ ಇದ್ರು ಬೆಳಗ್ಗೆ, ಆಸ್ವಾದನೆ ಮಾಡದೆ ಹೇಳ್ತಾರೆ. ಇಂತಹ ಕಾವ್ಯದ ಪ್ರತಿಮೆಗಳುಂಟು. ಶಾಸ್ತ್ರವನ್ನ ಹೇಳುವವರು ಆಸ್ವಾದನೆಯೇ ಮಾಡದೆ ಹೇಳ್ತಾರೆ. ಕಾಮವೃತ್ತಂಚ ಸುಗ್ರೀವಂ, ರಾಮನಿಗೆ ಗೊತ್ತಾಗಲ್ವಾ? ಸುಗ್ರೀವ ಅವನ ಭೋಗಗಳಲ್ಲಿ ರತನಾಗಿದ್ದಾನೆ. ನಷ್ಟಾಂಚ ಜನಕಾತ್ಮಜಾಂ, ಸೀತೆ ಕಳೆದು ಹೋಗಿದ್ದಾಳೆ. ದೃಷ್ಟ್ವಾ ಕಾಲಮತೀತಂ, ಕಾಲ ಮುಂದೆ ಸಾಗುತ್ತಾ ಇದೆ, ಅದನ್ನು ನೋಡಿ ದುಃಖ ಆಯ್ತಂತೆ ರಾಮನಿಗೆ. ಸತು ಸಂಜ್ಞಾಮುಪಾಗಮ್ಯ ಮುಹೂರ್ತಾನ್ಮತಿಮಾನ್ ನೃಪಃ ಮನಸ್ಥಾಮಪಿ ವೈದೇಹೀಂ ಚಿಂತಯಾಮಾತ ರಾಘವಃ. ಆ ಕಾಲದ ಬಗ್ಗೆ ಎಚ್ಚರ ಇಟ್ಟುಕೊಂಡು ಮನಸ್ಥಾಮಪಿ ವೈದೇಹೀಂ, ತನ್ನ ಬಗೆಯೊಳಗಡೆ ನೆಲೆಗೊಂಡ ಸೀತೆಯನ್ನು ಹೊರಗಡೆ ಕಂಡನಂತೆ. ದೃಷ್ಟ್ವಾಚ ವಿಮಲಂ ವ್ಯೋಮ ಗತ ವಿದ್ಯುದ್ಬಲಾಹಕಂ ಸಾರ ಸಾರಾವಸಂಘುಷ್ಟಂ ವಿಲಲಾ ಪಾರ್ಥಯಾಗಿರಾ. ಮಿಂಚಿಲ್ಲ, ಮೋಡಗಳಿಲ್ಲ, ಮಿಂಚು ಮೋಡಗಳಿರದ ಬಿಳಿಯ ಮುಗಿಲನ್ನ ಕಂಡು ಅತ್ತ ಅಂತೆ. ಆಸೀನ ಪರ್ವತಸ್ಯಾಗ್ರೇ ಹೇಮಧಾತು ವಿಭೂಷಿತೆ ಶಾರದಂ ಗಗನಂ ದೃಷ್ಟ್ವಾ ಜಗಾಮ ಮನಸಾ ಪ್ರಿಯಾಂ. ಪರ್ವತದ ಮೇಲ್ಗಡೆ ಕುಳಿತ, ಅಲ್ಲಿ ಇಡೀ ಪರಿಸರವನ್ನು ನೋಡುತ್ತಾ ಸೀತೆಯನ್ನು ನೆನೆದ. ಸಾರಾ ಸಾರಾವಸನ್ನಾದೈಹಿ ಸಾರಸಾರಾವನಾದಿನಿ ಯಾಶ್ರಮೇ ರಮತೆ ಬಾಲ ಸಾಧ್ಯವೇ ರಮತೆ ಕಥಂ. ಬೆಳ್ಳಕ್ಕಿಗಳ ಚಿಲಿಪಿಲಿಗುಟ್ಟುವಿಕೆಯಿಂದ ಬೇರೆ ಬೇರೆ ಹಕ್ಕಿಗಳ ಸೊಬಗನ್ನ ಕಾಣುತ್ತಾ ಪ್ರಕೃತಿಯನ್ನ ಆಸ್ವಾದನೆ ಮಾಡ್ತಾ ಆಶ್ರಮದಲ್ಲಿ ನನ್ನ ಜೊತೆಗಿದ್ಲಲ್ಲ, ಆ ಸೀತೆ ಈಗ ಸುಖವಾಗಿರ್ತಾಳ? ಇರ್ಲಿಕ್ಕಿಲ್ಲ ಅನ್ಕೋತೇನೆ. ಪುಷ್ಪಿತಾಶ್ಚಾಸನಾನ್ ದೃಷ್ಟ್ವಾ ಕಾಂಚನಾನಿವ ನಿರ್ಮಲಾನ್ ಕಥಂ ಸಾ ರಮತೆ ಬಾಲ ಪಶ್ಯಂತಿ ಮಾಮ ಪಶ್ಯತಿ. ಈಗ ಹೂವು ಅರಳುವ ಸಮಯ, ಮಳೆಯ ಹನಿಯ ಹೊಡೆತವಿರದೆ, ತೀರ ಬಿರು ಬೇಸಿಗೆ ಇರದೆ ಅರಳುವ ಹೂವು ಏನಿದೆ ಅದು ಅವಳಿಗೆ ನನ್ನ ನೆನಪನ್ನು ತಂದು ಕೊಡೋದಿಲ್ವಾ? ನನ್ನ ಜೊತೆಗೆ ಅರಣ್ಯದಲ್ಲಿ ನೋಡಿ ಆನಂದ ಪಡ್ತಾ ಇದ್ದವಳು. ಯಾ ಪುರಾ ಕಲಹಂಸಾನಾಂ ಕಲೇನ ಕಲಭಾಷಿಣಿ ಬುದ್ಧತೆ ಚಾರು ಸರ್ವಾಂಗಿ ಸಾಧ್ಯವೇ ರಮತೆ ಕಥಂ. ಹಕ್ಕಿಗಳ ಹಂಸಗಳ ಸೊಬಗನ್ನ ನೋಡ್ತಾ ಹಂಸದ ಸ್ವರವನ್ನ ತಾನೂ ಅನುಸರಿಸುವ, ಕಾಡನ್ನ ಬಹಳ ಪ್ರೀತಿಸುವ ಸೀತೆ ನಾನಿಲ್ಲದೆ ಸಂತೋಷ ಪಡ್ತಾಳ? ನಿಸ್ವನಂ ಚಕ್ರವಾಕಾನಾಂ ನಿಶಮ್ಯ ಸಹಚಾರಿಣಾಂ ಪುಂಡರೀಕ ವಿಶಾಲಾಕ್ಷಿ ಕಥಮೇಷಾ ಭವಿಷ್ಯತಿ.
ಚಕೋರ ಪಕ್ಷಿಗಳ ಜೋಡಿ ಜೊತೆಯಾಗಿಯೇ ಹೋಗ್ತಾ ಇರುತ್ತೆ. ಅದು ಯಾವತ್ತೂ ಹೆಂಡತಿಯನ್ನು ಬಿಟ್ಟು ಇರೋದಿಲ್ಲ. ಅದರ ಜೋಡಿಯನ್ನು ನೋಡಿದಾಗ ತಮ್ಮ ತಮ್ಮ ಜೋಡಿಗಳು ನೆನಪಾಗೋಲ್ವೇ? ಸೀತೆ ಈ ಚಕ್ರವಾಕ ಪಕ್ಷಿಗಳ ಜೋಡಿಯನ್ನು ನೋಡ್ತಾ ಸಂಕಟ ಪಡುತ್ತಿರ್ತಾಳೋ ಏನೋ. ಸರಾಂಸಿ ಸರಿತೋ ವಾಪೀಹಿ ಕಾನನಾನಿ ವನಾನಿ ಚ ತಾಂ ವಿನಾ ಮೃಗಶಾವಾಕ್ಷೀಂ ಚರನ್ನಾದ್ಯ ಸುಖಂ ಲಭೇ. ತಿಳಿಯಾದ ಕೊಳಗಳು, ಸಳಸಳನೆ ಹರಿಯುವ ನದಿಗಳು, ಹಾಗೆ ಇಳಿಬಾವಿಗಳು, ನೀರು ಬೀಳದೆ ಬೇಸಿಗೆಯಿಂದ ಒಣಗದೆ ಹದವಾಗಿ ತಣ್ಣಗಿರುವ ಮರಗಳು, ಇವುಗಳನ್ನು ಸೀತೆಯ ಜೊತೆಗೆ ಎಷ್ಟು ನೋಡಿಲ್ಲ. ಅವಳ ಜೊತೆ ಇದ್ದಾಗ ಇದೆಲ್ಲ ಸುಂದರವಾಗಿತ್ತು. ಅವಳೀಗ ಜೊತೆ ಇಲ್ಲ, ಇದ್ಯಾವುದು ಸುಖ ನೀಡ್ತಾ ಇಲ್ಲ. ಮೆಚ್ಚಿದವರು ಜೊತೆಯಲ್ಲಿದ್ದರೆ ಬಹಳ ಚೆನ್ನಾಗಿರುತ್ತೆ. ಅದಿಲ್ಲ. ಏಕೆಂದರೆ ಮಿತ್ರರಾಗಲಿ, ಮಿತ್ರ ಅಂದರೆ ಹೆಂಡತಿ ದೇವರು ಕೊಟ್ಟ ಮಿತ್ರ. ಪತ್ನಿ ತಥಾ ದೈವದತ್ತ ಸಖೇತಿ. ಹೆಂಡತಿ ಅಂದ್ರೆ ಏನು? ದೇವರು ಕೊಟ್ಟ ಗೆಳತಿ. ಸರಿ, ಕೇವಲ ಗೆಳತಿ ಇದ್ರೆ ಸಾಲದು, ಗೆಳೆಯರು ಇರಬೇಕು. ಗೆಳೆಯ ಇಲ್ಲದೆ ಹೋದರೆ ಜೀವನದಲ್ಲಿ ಎಂಥ ಸುಖ. ಅದರಿಂದಾಗಿ ಅವರೆಲ್ಲ ಇದ್ದ ಅವರು ಈಗ ಯಾರು ಇಲ್ಲ. ಅದೇ ನನಗೆ ಬಹಳ ಸೊಗಸಾಗಿ ಕಾಣ್ತಾ ಇದ್ದದ್ದು. ಈಗ ಆ ಸೊಬಗು ಇಲ್ಲ. ಅಪಿತಾಂ ಮದ್ವಿಯೋಗಾಚ್ಚ ಸೌಕುಮಾರ್ಯಾಚ್ಚ ಭಾಮಿನೀಂ ಸುದೂರಂ ಪೀಡಯೇತ್ ಕಾಮಃ ಶರದ್ಗುಣ ನಿರಂತರ. ಚಳಿಗಾಲದಲ್ಲಿ ಭುಗಿಲೇಳುವ ಕಾಮ ಅವಳನ್ನು ಪೀಡಿಸ್ತಾ ಇರಬೇಕು. ಏವಮಾದಿ ನರಶ್ರೇಷ್ಠೋ ವಿಲಲಾಪ ನೃಪಾತ್ಮಜಃ ವಿಹಂಗ ಇವ ಸಾರಂಗಃ ಸಲಿಲಂ ತ್ರಿದಶೇಶ್ವರಾತ್. ಈ ರೀತಿ ನೋಡ್ತಾ ಜೋರಾಗಿ ಅಳ್ತಾ ಇದ್ದಂತೆ. ತತಶ್ಚಂಚೂರ್ಯ ರಮ್ಯೇಶು ಫಲಾರ್ಥಿ ಗಿರಿಸಾನುಷು ದದರ್ಶ ಪರ್ಯುಪಾವೃತ್ತೋ ಲಕ್ಷ್ಮೀವಾನ್ ಲಕ್ಷ್ಮಣೋಗ್ರಜಂ. ಈ ರೀತಿ ಅವನು ಅಳ್ತಾ ಇರುವಾಗ ಹಣ್ಣು ತರಲಿಕ್ಕೆ ಅಂತ ಹೋದವ ಲಕ್ಷ್ಮಣ ಮರಳಿ ಬಂದ. ನೋಡ್ತಾ ಇದ್ರೆ ಅಣ್ಣ ಅಳ್ತಾ ಇದ್ದಾನೆ. ಸಚಿಂತೆಯ ದುಸ್ಸಹಯ ಪರೀತಂ ವಿಸಂಜ್ಞಮೇಕಂ ವಿಜನೇ ಮನಸ್ವಿ ಭ್ರಾತುರ್ವಿಷಾದಾತ್ವಿರತೋತಿ ದೀನಃ ಸಮೀಕ್ಷ ಸೌಮಿತ್ರಿರುವಾಚ ದೀನಂ. ದುಸ್ಸಹವಾದ ಚಿಂತೆ ಅವನನ್ನು ವ್ಯಾಪಿಸಿದೆ. ಅರಿವುಗೆಟ್ಟವನಂತೆ ಇದ್ದಾನೆ ರಾಮ. ನೋಡಿ ಬಹಳ ಸಂಕಟ ಆಯ್ತಂತೆ. ಬಳಿ ಬಂದು ಲಕ್ಷ್ಮಣ ಹೇಳಿದ, ಕಿಮಾರ್ಯ ಕಾಮಸ್ಯ ವಶಂಗತೇನ ಕಿಮಾತ್ಮ ಪೌರುಷ್ಯ ಪರಾಭವೇನ ಅಹಂ ಹ್ರಿಯಾತಂ ಅಯಂ ಹ್ರಿಯಾತಂ ಹ್ರಿಯತೆ ಸಮಾಧಿ ಕಿಮತ್ರ ಯೋಗೇನ ನಿವರ್ತತೇನ. ರಾಮ, ಅಣ್ಣ, ಕಿಮಾರ್ಯ ಕಾಮಸ್ಯ ವಶಂಗತೇನ, ಹೀಗೆ ಕಾಮಕ್ಕೆ ವಶವಾಗುವುದೇ? ಕಿಮಾತ್ಮ ಪೌರುಷ್ಯ ಪರಾಭವೇನ, ಆತ್ಮ ಪೌರುಷ ಎಲ್ಲಿಗೆ ಹೋಯಿತು? ಅಯಂ ಹ್ರಿಯಾಸಂ ಹ್ರಿಯತೆ ಸಮಾಧಿ ಕಿಮತ್ರ ಯೋಗೇನ ನಿವರ್ತತೇನ. ಬೇರೊಬ್ಬರು ಕಂಡಾರು, ಅಯ್ಯೋ ಹೆಂಡತಿಯಲ್ಲಿ ಇಷ್ಟು ಮರುಳೇ ಎಂದು ನಕ್ಕಾರು ಅನ್ನುವ ನಾಚಿಕೆಯೂ ಬೇಡವೇ? ಕಿಮತ್ರ ಯೋಗೇನ ನಿವರ್ತತೇನ, ನೀನು ನಿನಗಿರುವ ಅಪಾರವಾದ ಶಾಸ್ತ್ರಜ್ಞಾನದಿಂದ ಈ ದುಃಖ ತಹಬಂದಿಗೆ ಬರಲಾರದೆ. ಕ್ರಿಯಾಭಿಯೋಗಂ ಮನಸ ಪ್ರಸಾದಂ ಸಮಾಧಿಯೋಗಾನುಗತಂಚ ಕಾಲಂ ಸಹಾಯ ಸಾಮರ್ಥ್ಯಮದೀನ ತತ್ವ ಸ್ವಕರ್ಮ ಹೇತುಂಚ ಕುರುಷ್ವತಾತ. ಅದರಿಂದ ಕೆಲಸದಲ್ಲಿ ತೊಡಗು, ಮನಸ್ಸು ವ್ಯಗ್ರವಾಗತ್ತೆ. ಆಮೇಲೆ ಬೆಳಗ್ಗಿನ ಜಪದಲ್ಲಿ ಸಮಾಧಿ ಯೋಗಾನುಗತಂಚ ಕಾಲಂ, ಉತ್ಕಟವಾಗಿ ಧ್ಯಾನದಲ್ಲಿ ತೊಡಗು. ಸಹಾಯ ಸಾಮರ್ಥ್ಯಮಧೀನ ತತ್ವ ಸ್ವಕರ್ಮ ಹೇತುಂಚ ಕುರುಷ್ವತಾತ. ಗೆಳೆಯರನ್ನು ನೋಡೋಣ, ಅವರಿಂದ ಸಹಾಯವನ್ನು ಪಡೆಯೋಣ,
ನಮ್ಮ ಕೆಲಸದಲ್ಲೂ ಮುಂದುವರಿಯೋಣ. ನ ಜಾನಕಿ ಮಾನವ ವಂಶನಾಥ ತ್ವಯಾತನಾಥ ಸುಲಭಾ ಪರೇಣ ನ ಚಾಗ್ನಿಚೂಡಾಂ ಜ್ವಲಿತಾಮುಪೇತ್ಯ ನ ದಹ್ಯತೆ ವೀರವರಾರ್ಹ ಕಶ್ಚಿತ್. ಸೀತೆ ಬೇರೆ ಯಾರ ವಶವಾಗುವುದಿಲ್ಲ. ನಿನ್ನಲ್ಲಿ ಅನನ್ಯವಾದ ಪ್ರೀತಿ ಅವಳಿಗಿರುತ್ತೆ. ಅದರಿಂದಾಗಿ ಅವಳು ಇದೇ ರೀತಿ ದುಃಖ ಪಡ್ತಾ ಇರ್ತಾಳೆ. ಆ ದುಃಖ ಪರಿಹಾರ ಆಗಲಿಕ್ಕೆ ಅವಳು ಬರಬೇಕೋ ನೀನು ಹೋಗಬೇಕೋ? ಅವಳು ಯಾರದೋ ಬಂಧನದಲ್ಲಿ ಇದ್ದಾಳೆ, ನಾವು ಮುಂದುವರಿಬೇಕು. ಸಲಕ್ಷ್ಮಣಂ ಲಕ್ಷ್ಮಣಮಪ್ರದೃಶ್ಯಂ ಸ್ವಭಾವಜಂ ವಾಕ್ಯಮುವಾಚ ರಾಮಃ ಹಿತಂಚ ಪಥ್ಯಂಚ ನಯ ಪ್ರಸಕ್ತಂ ಸಮಾಂ ಅಧರ್ಮಾರ್ಥ ಸಮಾಹಿತಂ ವಚಃ ಸಸಾಮಧರ್ಮಾರ್ಥ ಸಮಾಹಿತಂ ವಚಃ. ಲಕ್ಷಣದಿಂದ ಕೂಡಿದ ಚಂದದ ಸ್ವಭಾವಕ್ಕೆ ಅನುಗುಣವಾದ ಮಾತು ಕೇಳಿದ ರಾಮ. ನಿಸ್ಸಂಶಯಂ ಕಾರ್ಯಮವೇಕ್ಷಿತವ್ಯಂ. ಹೌದಪ್ಪ, ನಿನ್ನ ಮಾತು ಹಿತ, ಪಥ್ಯ, ನೀತಿಯಿಂದ ಕೂಡಿದೆ. ಸಾಂತ್ವನ ಸಂತೈಸುತ್ತಾ ಧರ್ಮದ ಕಡೆಗೆ ನನ್ನನ್ನು ನಡೆಸುತ್ತಿದ್ದಿ. ನತು ಪ್ರವೃದ್ಧಸ್ಯ ದುರಾತದಸ್ಯ ಕುಮಾರವೀರ್ಯಸ್ಯ ಫಲಂ ಚ ಚಿಂತ್ಯಂ. ನಿಸ್ಸಂಶಯಂ, ಖಂಡಿತವಾಗಿ ನಾವು ಮಾಡಬೇಕಾದ ಕೆಲಸದಲ್ಲಿ ತೊಡಗಲೇಬೇಕು. ಕೆಲಸ ಮಾಡದೆ ಹೋದರೆ ಅದು ಸಿದ್ಧಿ ಆಗೋದು ಹೇಗೆ? ಕೆಲಸ ಮಾಡಲೇಬೇಕು. ಯಾವುದೂ ತನ್ನಿಂದ ತಾನೇ ಸಿದ್ಧಿಸೋದಿಲ್ಲ. ಆದರೂ ವೀರ್ಯದ ಫಲವನ್ನು ಕುರಿತು ಯೋಚನೆ ಮಾಡಬೇಕಿದೆ ಎಂದ. ಅಥ ಪದ್ಮಫಲಾಚಾಕ್ಷೀಂ ಮೈಥಿಲೀಂ ಅನುಚಿಂತಯನ್ ಉವಾಚ ಲಕ್ಷ್ಮಣಂ ರಾಮೋ ಮುಖೇನ ಪರಿಶಿಷ್ಯತಾ. ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಮೋರೆ ಬಾಡಿತಂತೆ ರಾಮನದ್ದು. ಸೀತೆಯನ್ನು ನೆನಪಿಸಿಕೊಂಡು ಮತ್ತೆ ಲಕ್ಷ್ಮಣನಿಗೆ ನುಡಿದ. ತರ್ಪಯಿತ್ವಾ ಸಹಸ್ರಾಕ್ಷಃ ಸಲಿಲೇನ ವಸುಂಧರಾಂ ನಿರ್ವರ್ತಯಿತ್ವಾ ಸಸ್ಯಾನಿ ಕೃತಕರ್ಮ ವ್ಯವಸ್ಥಿತಃ. ಸಹಸ್ರಾಕ್ಷಃ ಇಂದ್ರನು ವಸುಂಧರಾಂ ಭೂಮಿಯನ್ನು ಸಲಿಲೇನ ನೀರಿನಿಂದ ತರ್ಪಯಿತ್ವಾ ಸಂತಸಗೊಳಿಸಿ, ಸಸ್ಯಾನಿ ನಿರ್ವರ್ತಯಿತ್ವ ಗಿಡಗಳನ್ನು ಮತ್ತೆ ಮೊಳೆಯಿಸಿ, ಕೃತಕರ್ಮ ವ್ಯವಸ್ಥಿತ ತನ್ನ ಪಾಲಿನ ಕರ್ತವ್ಯವನ್ನು ಮುಗಿಸಿ ನಿಂತಿದ್ದಾನೆ. ದೀರ್ಘಗಂಭೀರ ನಿರ್ಘೋಚಾ ಶೈಲದ್ರುಮ ಪುರೋಗಮಾ ವಿಸೃಜ್ಯ ತಲಿಲಂ ಮೇಘಾ ಪರಿಶಾಂತ ನೃಪಾತ್ಮಜಾ. ದೀರ್ಘಕಾಲ ಉಳಿಯುವ ಆಳವಾದ ಸದ್ದುಗಳನ್ನು ಮೋಡ ಮಾಡುವುದು ನಿಲ್ಲಿಸಿದೆ. ಅದರಿಂದಾಗಿ ಕಣಿವೆ, ಬೆಟ್ಟದ ಕಿಬ್ಬಿ, ಬೆಟ್ಟದ ಸರಗು, ಆಳವಾದ ಹಳ್ಳ, ನದಿಯ ಪಾತ್ರ ಎಲ್ಲದರಲ್ಲಿಯೂ ಮೌನವಾಂತೂ ನಿಂತಿದೆ. ಮಳೆಗಾಲ ಮುಗಿದಿದೆ, ಸದ್ದು ನಿಂತಿದೆ. ನೀಲೋತ್ಪಲ ದಲಶ್ಯಾಮಾ ಶ್ಯಾಮೀಕೃತ್ವಾ ದಿಶೋದಚ ವಿಮದಾ ಇವ ಮಾತಂಗಾ ಶಾಂತವೇಗಾ ಪಯೋಧರಾ. ಸ್ವಲ್ಪ ದಿವಸದ ಹಿಂದೆ, ನಿನ್ನೆ ಮೊನ್ನೆಗಳಲ್ಲೆಲ್ಲ ನೀಲೋತ್ಪಲ ದಲಶ್ಯಾಮಾ ನೈದಿಲೆಯಂತೆ ಕಡುಕಪ್ಪು ಮೋಡಗಳು, ಶ್ಯಾಮೀಕೃತ್ವಾ ದಿಶೋ ದಶ 10 ದಿಕ್ಕುಗಳನ್ನು ಕಪ್ಪಾಗಿ ಮಾಡಿ, ವಿಮದಾಯುವ ಮಾತಂಗಾಹ ಮದ ಸುರಿಸುವ ಆನೆಗಳಂತೆ ಇದ್ದವು. ಈಗ ಮದ ಸೋರಿ ಬಿಳಿಯಾದ ಬಣ್ಣಕ್ಕೆ ತಿರುಗಿವೆ ಮೋಡಗಳೆಲ್ಲ. ಜಲಗರ್ಭಾ ಮಹಾಮೇಘಾ ಕುಟಜಾರ್ಜುನ ಗಂಧಿನಃ ಚರಿತ್ವಾ ವಿರತಾ ಸೌಮ್ಯ ವೃಷ್ಟಿವಾತಾ ಸಮುದ್ಯತಾ. ಮಳೆಗಾಲದಲ್ಲಿ ಸೂಕ್ಷ್ಮವಾದ ಮೂಗಿರುವವನಿಗೆ ಮಾತ್ರ ತಾಗುತ್ತಾ ಇದ್ದ ಬೆಟ್ಟದ ಮಲ್ಲಿಗೆಯ ಸೊಬಗಿನ ಕಂಪು ಈಗ ಯಾರಿಗೂ ತಾಗುವಂತಿದೆ. ಈ ಪರಿಮಳವೇ ಬೇರೆಯ ಕಾಲ ಬಂದಿದೆ ಅನ್ನೋದನ್ನು ಹೇಳ್ತಾ ಇದೆ. ಘನಾನಾಂ ವಾರಣಾನಾಂಚ ಮಯೂರಾಣಾಂಚ ಲಕ್ಷ್ಮಣ ನಾದ ಪ್ರಸ್ರವಣಾನಾಂಚ ಪ್ರಶಾಂತ ಸಹಸಾ ನಘ.
2-3 ದಿವಸ ಹಿಂದೆ ಇದ್ದ ಘನಾನಾಂ ಮೋಡಗಳ, ವಾರಣಾನಾಂ ಆನೆಗಳ, ಮಯೂರಾಣಾಂ ನವಿಲಿನ ಸದ್ದುಗಳೆಲ್ಲ ಪ್ರಶಾಂತವಾಗಿವೆ. ಮೋಡ ಗುಡುಗುತ್ತಿಲ್ಲ, ಆನೆ ಘೀಳಿಡುತ್ತಿಲ್ಲ, ನವಿಲು ಕೇಕೆ ಹಾಕುತ್ತಿಲ್ಲ. ಈ ರೀತಿ ಸದ್ದುಗಳೆಲ್ಲ ಅಡಗಿದೆ. ಪ್ರಕೃತಿಯ ಹಾಡು ಮುಗಿದಿದೆ, ಅಂದರೆ ಮಳೆಗಾಲ ಮುಗಿದಿದೆ. ಅಭಿವೃಷ್ಟಾ ಮಹಾಮೇಘೈ ನಿರ್ಮಲಾಶ್ಚಿತ್ರತಾ ನಮಃ ಅನುಲಿಪ್ತಾ ಇವಾ ಭಾಂತಿ ಗಿರಯಶ್ಚಂದ್ರರಶ್ಮಿಭಿ. ನಿನ್ನೆ ನೋಡಿದೆಯಲ್ಲ, ಈ ಕಪ್ಪು ಬೆಟ್ಟಕ್ಕೆ ಬೆಳದಿಂಗಳು ಮೆತ್ತಿದಂತಿತ್ತು. ಶಾಖಾಸು ಸಪ್ತಚ್ಛದ ಪಾದಪಾನಾಂ ಪ್ರಭಾಸು ತಾರಾರ್ಕ ನಿಶಾಕರಾಣಾಂ ಲೀಲಾಸು ಚೈವೋತ್ತಮ ವಾರಣಾನಾಂ ಶ್ರಿಯಂ ವಿಭಜ್ಯಾಜ್ಯ ಶರತ್ ಪ್ರವೃತ್ತ. ಏಳೆಲೆ ಪಾಲೆ ಅಂತನ್ನುವ ಮರ, ಏಳೆಲೆ ಮರ, ಪಾಲೆ ಮರ ಅಂತ ಕರೀತಾರೆ. ಅದರ ಎಲೆಗಳನ್ನು ಸಪ್ತಪರ್ಣ ಅಂತ ಕರೀತಾರೆ. 7 ತರಹದ ಶೇಡ್ ಬರುತ್ತಂತೆ ಬೆಳಕಿನಲ್ಲಿ. ಆ ತರಹದ 7 ಪಾಲೆ ಮರಗಳ ಸೊಬಗನ್ನು ಹೆಚ್ಚಿಸಿದೆ, ನಕ್ಷತ್ರದ ಸೊಬಗು ಹೆಚ್ಚಿದೆ. ಸೂರ್ಯ ಸ್ಫುಟವಾಗಿ ಕಾಣ್ತಾ ಇದ್ದಾನೆ, ಚಂದ್ರನೂ ಕಾಣ್ತಾ ಇದ್ದಾನೆ. ಆನಂದದಿಂದ ಪಕ್ಷಿಗಳೆಲ್ಲ ಆಚೆ ಈಚೆ ಹೋಗ್ತಾ ಇವೆ. ಹೀಗೆ ಶರತ್ಕಾಲ ತಾನು ಬರುತ್ತಾ ಇದರೆಲ್ಲದರಲ್ಲಿ ಸೊಬಗನ್ನು ತುಂಬಿದೆ. ಸಂಪ್ರತ್ಯನೇಕಾಶ್ರಿಯ ಚಿತ್ರಚೋಭ ಲಕ್ಷ್ಮೀ ಶರತ್ಕಾಲ ಗುಣೋಪಪನ್ನ ಸೂರ್ಯಗ್ರಹ ತತ್ಪ್ರತಿಬೋಧಿತೇಷು ಪದ್ಮಾಕರೇಶ್ವಭ್ಯಧಿಕಂ ವಿಭಾತಿ. ಈಗ ಶರತ್ಕಾಲದಿಂದ ಬಣ್ಣಗಳು ಸ್ಫುಟವಾಗಿ ತೋರ್ತಾ ಇವೆ. ಬೇಸಿಗೆಯಲ್ಲಿ ಇರುವ ಬಣ್ಣ ನೋಡ್ಲಿಕ್ಕಾಗಲ್ಲ, ಮಳೆಗಾಲದಲ್ಲಿ ಮಸುಕಾಗಿರುತ್ತೆ. ಬಣ್ಣ ಪ್ರಕೃತಿಯಲ್ಲಿ ಸ್ಫುಟವಾಗಿ ಕಾಣೋದು ಅಂದರೆ ಚಳಿಗಾಲದಲ್ಲಿ. ಆ ಬಣ್ಣವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಹುದು, ಗಾಢವಾದ ಬಣ್ಣವನ್ನು ಅನುಭವಿಸಬಹುದು. ತಿಳಿ ಬಣ್ಣಗಳು ಸ್ಫುಟವಾಗಿ ಕಾಣುತ್ತವೆ. ಅದರಿಂದಾಗಿ ಪದ್ಮಾಕರೇಶು ಅಭ್ಯಧಿಕಂ ವಿಭಾತಿ. ಸಂಪ್ರತ್ಯನೇಕಾಶ್ರಿಯ ಚಿತ್ರಶೋಭಾ. ಈಗ ಅನೇಕ ಪದಾರ್ಥಗಳ ಒಳಗಡೆ ಇರುವ ಅಚ್ಚರಿ ತರುವ ಶೋಭೆ ಈಗ ಕಾಣಿಸ್ತಾ ಇದೆ, ಸ್ಫುಟವಾಗಿ ತೋರ್ತಾ ಇದೆ. ಸಪ್ತಚ್ಛದಾನಾಂ ಕುಸುಮೋಪಗಂಧಿ ಷಟ್ಪಾದ ವೃಂದೈರನುಗೀಯಮಾನಃ ಮತ್ತದ್ವಿಪಾನಾಂ ಪವನಾನುತಾರಿ ದರ್ಪಂ ವಿನೇಶ್ಯನ್ನಧಿಕಂ ವಿಭಾತಿ. ಮೊದಲು ಮಳೆಗಾಲದಲ್ಲಿ ಅರಳುವ ಹೂವಿಗೆ ಹೋಗಿ ಕೂತ್ಕೊಳ್ತಾ ಇತ್ತು. ಆದರೆ ಈಗ ಮದಭರಿತವಾದ ಆನೆಗಳ ತಲೆಯೋಡಿನಿಂದ ಸುರಿಯುವ ಮಸ್ತು, ಆ ಆನೆಗಳ ಮದ ಜಲವನ್ನು ಮಸ್ತು ಅಂತ ಕರೀತಾರೆ. ಅದನ್ನು ಹುಡುಕಿಕೊಂಡು ಹೋಗ್ತಾ ಇವೆ ದುಂಬಿಗಳೆಲ್ಲ. ಅಂದರೆ ಚಳಿಗಾಲ ಬಂದಿದೆ. ಅಭ್ಯಾಗತೈಶ್ಚಾರು ವಿಚಾಲ ಪಕ್ಷೈ ಸ್ಮರ ಪ್ರಿಯೈ ಪದ್ಮರಜೋವಕಿರಣೈ ಮಹಾನದೀನಾಂ ಪುಲಿನೋಪಘಾತೈ ಕ್ರೀಡಂತಿ ಹಂತಾ ಇಹ ಚಕ್ರವಾಕೈ. ಅಗಲವಾದ ರೆಕ್ಕೆಗಳನ್ನು ಹರಡಿ ಪದ್ಮರಜೋವಕಿರಣೈ, ತನ್ನ ರೆಕ್ಕೆಗಳ ಬಡಿತದಿಂದ ಕಮಲದ ಕೇಸರವನ್ನು ಎಲ್ಲ ಕಡೆ ಹರಡುತ್ತಾ ಮಹಾನದಿಗಳ ಮರಳ ಜೊತೆಗೆ ಚಕ್ರವಾಕ ಹಾಗೂ ಹಂಸ ಆಟಾಡ್ತಾ ಇವೆ. ಮದ ಪ್ರಗಲ್ಭೇಶು ಚ ವಾರಣೇಶು ಗವಾಂ ಸಮೂಹೇಶು ಚ ದರ್ಪಿತೇಶು ಪ್ರಸನ್ನತೋಯಾತು ನಿಮಗ್ನ ಚ ನಿಮ್ನಗಾಸು ವಿಭಾತಿ ಲಕ್ಷ್ಮೀರ್ಬಹುಧಾ ವಿಭಕ್ತ. ಇವಾಗ ನೀವು ಚಳಿಗಾಲವನ್ನು, ಮಳೆಗಾಲವನ್ನು, ಬೇಸಿಗೆ ಕಾಲವನ್ನು ಹೇಗೆ ಗುರುತಿಸ್ತೀರಾ ಅಂತಂದರೆ, ಎಲ್ಲಿ ಗುರುತಿಸ್ಲಿಕ್ಕೆ ಟೈಮ್ ಇದೆ? ಇಯರ್ ಎಂಡು ಅಂತ ಆಗ, ಅಯ್ಯೋ ಮಳೆ ಬರ್ತಾ ಇದೆ ಹೋಗ್ಲಿಕ್ಕಾಗ್ತಾ ಇಲ್ಲ ಅಂತ ಮಧ್ಯದಲ್ಲಿ,
ಚಳಿಗಾಲದಲ್ಲಿ ರಜಕ್ಕೆಲ್ಲಿಗೆ ಹೋಗೋದು ಅಂತ ಪ್ಲ್ಯಾನು, ಕ್ರಿಸ್ಮಸ್ಸು ಎಲ್ಲಿಗೆ ಹೋಗೋದು ಅಂತ. ನಾವು ಈ ಕಾಲ ಗುರುತಿಸೋದು ಹಾಗೆ, ಸುತ್ತಮುತ್ತಲಿನ ಸೊಬಗನ್ನು ನೋಡಿ ಕಾಲ ಗುರುತಿಸಿ ಅಂತ. ಅವಾಗ ಲೆಕ್ಕವೂ ಸಿಗತ್ತೆ, ಸಂವತ್ಸರಗಳ ಲೆಕ್ಕವೂ ಸ್ಪಷ್ಟವಾಗಿ ಸಿಗತ್ತೆ. ಗ್ರಹಣ ಆಗೋದ್ರಿಂದಾಗಿ ತಿಥಿಗಳು ಸ್ಫುಟ ಆಗತ್ತೆ. ಗ್ರಹಣ ಆಗೋದ್ರಿಂದಾಗಿ ಹುಣ್ಣಿಮೆ ಮತ್ತು ನಕ್ಷತ್ರ ಇವುಗಳನ್ನು ಸ್ಫುಟವಾಗಿಸಿಕೊಂಡು ಉಳಿದ 14 ದಿನಗಳನ್ನು ನಾವು ವಿಭಾಗ ಮಾಡ್ತೇವೆ. ಇದು ಕ್ರಮ, ಪ್ರಕೃತಿಯಿಂದಲೇ ತಿಳಿಯೋದು. ಈಗ ಗಡಿಯಾರ ನಮ್ಮ ಕೈಗೆ ಬಂದಿದೆ, ಹೀಗಾಗಿ ನಾವು ಹೊರಗಡೆ ಎಲ್ಲ ನೋಡ್ತಾ ಅದನ್ನು ಅನುಭವಿಸೋಲ್ಲ. ಆಯಾ ಪ್ರೊಫೆಷನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವರವರು ತಗೊಂಡಿರ್ತಾರೆ. ಚಳಿಗಾಲದಲ್ಲಿ ಈ ಕಾಯಿ ಬರುತ್ತೆ, ಈ ತರಕಾರಿ ಬರುತ್ತೆ, ಮಳೆಗಾಲದಲ್ಲಿ ಇದು ಬರುತ್ತೆ. ಆ ಭೋಗದ ಬಗ್ಗೆ ಯೋಚನೆ ಆಯಿತೇ ವಿನಃ ಕಣ್ಣಿನ ಸೊಬಗಿನ ಬಗ್ಗೆ ಯೋಚನೆ ಇಲ್ಲ, ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಯೋಚನೆ ಇಲ್ಲ. ಆ ತರಹದ ಪರಿಸ್ಥಿತಿ ಆಗಿದೆ. ಅಟ್ಲೀಸ್ಟ್ ಮಹಾಕಾವ್ಯಗಳಲ್ಲಿ ಅನುಭವಿಸೋಣ ಅಂತ. ಈಗ ಅದನ್ನೆಲ್ಲ ತರಲಿಕ್ಕಾಗತ್ಯೆ? ಅನುಭವಿಸ್ಬೇಕಷ್ಟೇ, ಮಾನಸಿಕವಾಗಿ ಅನುಭವಿಸ್ಬೇಕು. ಮದ ಪ್ರಗಲ್ಭೇಶು ಚ ವಾರಣೇಶು, ಆನೆಗಳು, ಎತ್ತುಗಳು, ಅವುಗಳೆಲ್ಲ ನೀರು ತಿಳಿಯಾಗಿವೆ ಅಂತ ಅಲ್ಲಿ ಆಡ್ತಾ ಇವೆ. ನಭ ಸಮೀಕ್ಷಾಂಬುಧರೈರ್ವಿಮುಕ್ತಂ ವಿಮುಕ್ತ ಬರಹಾಭರಣಾವನೇಚು ಪ್ರಿಯಾ ಸ್ವರಕ್ತಾ ವಿನಿವೃತ್ತ ಶೋಭಾ ಗತೋತ್ಸವಾಧ್ಯಾನ ಪರಾಮಯೂರಾ. ಮಳೆಗಾಲದಲ್ಲಿ ಚೆನ್ನಾಗಿ ಕುಣಿದು ಆ ಗರಿಗಳನ್ನೆಲ್ಲ ಕೆಳಗಡೆ ಬೀಳಿಸಿಕೊಂಡು, ಯಾವುದು ಮಯೂರಾಹ, ನವಿಲುಗಳು. ಪ್ರಿಯಾಸು ಅರಕ್ತಾ, ಮೋಡ ಇಲ್ಲದೆ ರೋಮ್ಯಾನ್ಸ್ಗೂ ಮೂಡಿಲ್ಲ ನವಿಲುಗಳಿಗೆ. ವಿನಿವೃತ್ತ ಶೋಭಾ, ತಮ್ಮ ಮೈ ಬಣ್ಣದ ಸೊಬಗನ್ನು ಕಳೆದುಕೊಂಡು. ಗತೋತ್ಸವಾಹ, ಹಬ್ಬ ಕಳಿತು, ಉತ್ಸಾಹ ಇಲ್ಲ. ಧ್ಯಾನ ಪರಾಮಯೂರಾಹ, ಏನೋ ನೆನಪಿಸ್ಕೊಳ್ತಾ ಇವೆ ನವಿಲು. ಮನೋಜ್ಞಗಂಧೈ ಪ್ರಿಯಕೈರನಲ್ಪೈ ಪುಷ್ಪಾಗ್ರ ಭಾರಾವನತಾಗ್ರ. ಈ ಪರಿಸರದ ಪ್ರಜ್ಞೆ ಅವಾಗ ಎಲ್ಲರಿಗೂ ಕಾಮನ್. ಈಗ ಎನ್ವಿರಾನ್ಮೆಂಟಲಿಸ್ಟ್ ಅಂತ ಹೇಳಿ ದೊಡ್ಡ ಪೋಸ್ಟ್ ಅದು. ಈಗ ತೀರಾ ಸಾಮಾನ್ಯ ಆಗಿರೋದು ಇಷ್ಟೊಂದು ಸ್ಪೆಷಲ್ ಆಗೋಯ್ತೆ ಅಂತ ಅನ್ನಿಸ್ಬೇಕು. ಯಾವ ಪಕ್ಷಿಯ ಹಿಕ್ಕೆ ಯಾವ ಮರಕ್ಕೆ ಕಾರಣ ನೋಡ್ರಿ, ಎಂತೆಂಥ ವಿಷಯ ಹೇಳ್ತಾ ಇದ್ದಾರೆ ಅಂತ. ಅವತ್ತು ತೀರಾ ಕಾಮನ್ ಅದು. ಕೆಲವೊಮ್ಮೆ ಜ್ಞಾನ ತೀರಾ ಸಾಮಾನ್ಯ ಆದಾಗ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇರಲ್ಲ. ಅದು ಹೋಗಿ ಆಮೇಲೆ ಅದನ್ನು ತಿಳ್ಕೊಳ್ಳಿಕ್ಕೆ ನಾವು ದಿವಸಗಳ ಓದಬೇಕು. ಇರುವೆಗಳ ಬಗ್ಗೆ ಮಾತ್ರ ರಿಸರ್ಚ್ ಮಾಡ್ತಾ ಇರುವ ಸೈಂಟಿಸ್ಟ್ ಇದ್ದಾರೆ. ಇರುವೆಗಳು ಹೇಗೆ, ಏನು ಪ್ರಕೃತಿಯ ಮೇಲೆ ಏನು ಪರಿಣಾಮ ಬೀರುತ್ತೆ, ಇರುವೆಗಳೇನು ಸೂಚಿಸ್ತವೆ, ಅದು ತೀರಾ ಕಾಮನ್ ಅವತ್ತು. ಅದೆಲ್ಲ ಒಂದೊಂದು ಬಿಡಿಬಿಡಿಯಾದ ಸಬ್ಜೆಕ್ಟ್ ಆಗಿ ಇವತ್ತು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಮೇಲೆ. ನೀವೇನರ ಕೆಲಸ ಮಾಡ್ತಾ ಇದ್ರೆ ಚುಟ್ಟೆ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾವು. ಹಾಗೆ ಅದರಿಂದಾಗಿ ಜ್ಞಾನದ ಬಗ್ಗೆ ಯಾವ ರೀತಿ ಹೇಳಬೇಕು ಅದೆಲ್ಲ ಮಹಾಕಾವ್ಯದಲ್ಲಿ ಇದೆ. ನೀವು ಇದನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸಿನ ವಿಭಾಗಕ್ಕೆ ಹೋಗಿ ಒಂದೊಂದು ಸಣ್ಣ ಸಣ್ಣ ಪ್ರಕೃತಿಯ ನಡೆಯ ಬಗ್ಗೆ ರಿಸರ್ಚ್ ಮಾಡ್ತಾ ಇರುವ ವಿಜ್ಞಾನಿಗಳು ಇನ್ನೂ ಮಾಡ್ತಾನೇ ಇರ್ತಾರೆ ಅದ್ರ ಬಗ್ಗೆ. ಆದರೆ ನಾವು ಆಚೆ ಹೋಗಲ್ಲ. ನಾವೇನಿದ್ರು ಕಂಪ್ಯೂಟ್ರು ಇತ್ಯಾದಿಗಳ ಕಡೆಗೆ ಹೋಗೋದು. ಅಲ್ಲಿಗೆ ಹೋದರೆ ಜೀವಶಾಸ್ತ್ರ ಎಷ್ಟು ಸಾವಿರಾರು ಶಾಸ್ತ್ರಗಳುಂಟು, ಸಾವಿರಾರು ಶಾಖೆಗಳು ಉಂಟು. ಮನೋಜ್ಞಗಂಧೈ ಪ್ರಿಯಕೈರನಲ್ಪೈ, ಅದೆಲ್ಲ ಒಟ್ಟಿಗೆ ಸಿಗತ್ತೆ ರಾಮಾಯಣ ಮಹಾಭಾರತಗಳಲ್ಲಿ. ಮನೋಜ್ಞಗಂಧೈ ಪ್ರಿಯಕೈರನಲ್ಪೈ ಪುಷ್ಪಾಗ್ರ ಭಾರಾವನತಾಗ್ರ ಚಾಖೈ ಸುವರ್ಣ ಗೌರೈರ್ನಯನಾಭಿರಾಮೈ
ಉದ್ಯೋತಿತಾನೀವ ವನಾಂತರಾಣಿ. ಹೀಗೆ ಥರಥರದ ಹೂವುಗಳು ಸ್ಫುಟವಾಗಿ ಕಾಣಿಸಿಕೊಂಡು ಒಂದು ಬಣ್ಣದ ಹಬ್ಬವನ್ನೇ ಎಲ್ಲ ಕಡೆ ತಂದಿವೆ. ಈಗ ಆನೆಗಳು ನಿಧಾನವಾಗಿ ಚಲಿಸುತ್ತಿವೆ. ಯಾಕೆ ಅಂದರೆ ಮದಭರಿತವಾಗಿ ಮಳೆಯ ಕಾಟವಿರದೆ ತಾನು ಮೆಚ್ಚಿದ ಜೋಡಿಯೊಡನೆ ಎಷ್ಟೊತ್ತು ಬೇಕಾದರೂ ತಿರುಗಾಡಬಹುದು. ಈ ರೀತಿ ಗಜೋತ್ತಮಾನಾಂ ಗತಯೋಧ್ಯ ಮಂದಾಹ, ಬೇಗ ಬೇಗ ಎಲ್ಲಿಗೋ ಓಡ್ತಾ ಇದ್ದ, ಬೇಸಿಗೆ ಕಾಲದಲ್ಲಿ ಬೇಗೆಯಿಂದ ಬೆಂದು ನೀರಿಗೆ ಓಡ್ತಾ ಇದ್ದ, ಮಳೆಗಾಲದಲ್ಲಿ ನೀರಿನ ಹೊಡೆತಕ್ಕೆ ಸಿಕ್ಕಿ ಓಡ್ತಾ ಇದ್ದ ಆನೆಗಳು ಗಜೋತ್ತಮಾನಾಂ ಗತಯೋಧ್ಯ ಮಂದಾಹ, ನಿಧಾನವಾಗಿ ಆಸ್ವಾದನೆ ಮಾಡಿಕೊಂಡು ಹೋಗ್ತಾ ಇವೆ ಆನೆಗಳು. ಸಾಕಲ್ವಾ? ಚಳಿಗಾಲ ಬಂತು ಅನ್ನಲಿಕ್ಕೆ. ಇನ್ನೂ ವರ್ಣನೆ ಮಾಡ್ತಾರೆ, ಅದನ್ನು ಮುಂದಿನ ಶನಿವಾರ ನೋಡೋಣ. ಕೃಷ್ಣಾರ್ಪಣಮಸ್ತು. ವಿದ್ಯಾಮನ್ಯರ ಬಗ್ಗೆ ಹೇಳಿದ್ದೇನೆ, ಮತ್ತೆ ಇನ್ಯಾವತ್ತಾರು ಸ್ಫೂರ್ತಿ ಬಂದಾಗ ಹೇಳುವ. ಕೃಷ್ಣ.